ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಮಗೆ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇದು 5 ವಿಡಿಯೋ ಸೀರೀಸ್ನಲ್ಲಿ ಪಾರ್ಟ್ 5. ಲಾಸ್ಟ್ 4 ಕ್ಲಾಸಸ್ನ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಎಂಡ್ವರೆಗೂ ನೋಡಿ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸೆಂಟೆನ್ಸ್ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಕೇಳಿದ್ದೆ, ಕರೆಕ್ಟಾಗಿ ಕಾಮೆಂಟ್ ಮಾಡಿ ಅಂತ. ತುಂಬ ಜನ ಮಾಡಿದ್ದೀರಾ, ಗುಡ್. ಜನರ ಸಹಕಾರವಿಲ್ಲದೆ 100% ವ್ಯಾಕ್ಸಿನೇಷನ್ ಸಾಧಿಸಲು ಆಗೋದಿಲ್ಲ. ವಿ ವಿಲ್ ನಾಟ್ ಸಕ್ಸೀಡ್ ಅಂತ ಹೇಳಕ್ ಬರಲ್ಲ. ಇಲ್ಲಿ ಆಕ್ಷನ್ ಹೇಳಬೇಕು, ಏನ್ ಮಾಡೋಕ್ಕಾಗಲ್ಲ ಅದನ್ನು ಹೇಳಬೇಕಷ್ಟೇ. ವಿ ಅನ್ನೋದು ಬರೋದೇ ಇಲ್ಲ. 100% ವ್ಯಾಕ್ಸಿನೇಷನ್ ವಿಲ್ ನಾಟ್ ಬಿ ಅಚೀವ್ಡ್. ನಾ ಹೇಳನಲ್ವಾ, ವಿಲ್ ಬಿ ಮುಂದೆ, ವಿಲ್ ನಾಟ್ ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಬೇಕು. ಅಕಂಪ್ಲಿಷ್ಡ್ ಹಾಕ್ಬೋದು, ಸಕ್ಸೀಡೆಡ್ ಕೂಡ ಹಾಕ್ಬೋದು, ರೈಟ್? ಪ್ರಾಪರ್ ವರ್ಡ್ ಅಚೀವ್ಡ್. 100% ವ್ಯಾಕ್ಸಿನೇಷನ್ ವಿಲ್ ನಾಟ್ ಬಿ ಅಚೀವ್ಡ್ ವಿದೌಟ್ ಪೀಪಲ್ಸ್ ಕೋಆಪರೇಷನ್. ನೋಡಿ ಇಲ್ಲಿ ಪೀಪಲ್ ಎಫ್.ಎಸ್, ರೈಟ್? ಗೊತ್ತಾಯ್ತಲ್ಲ? ತಪ್ಪು ಮಾಡಿದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ವಿಡಿಯೋ ಸೀರಿಯಲ್ ವೈಸ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಾನು ಲಾಸ್ಟ್ 4 ಕ್ಲಾಸಸ್ನಲ್ಲಿ ಈ ಸ್ಟ್ರಕ್ಚರ್ಗಳನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈ ಎಲ್ಲ ಸೆಂಟೆನ್ಸ್ಗಳನ್ನ ಹೇಳ್ತಾ ಇರೋವಾಗ ಬರೀ ಆ್ಯಕ್ಷನ್ ಮೇಲೆ ಫೋಕಸ್ ಇರುತ್ತೆ, ಯಾರು ಮಾಡ್ತಿದ್ದಾರೆ ಅನ್ನೋದು ಆ ಸೆಂಟೆನ್ಸ್ನಲ್ಲಿ ಇರಲ್ಲ. ಅದೇ ಥರ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಕಂಟಿನ್ಯೂಯಸ್ ಆ್ಯಕ್ಷನ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ನಲ್ಲಿ, ಪಾಸ್ಟ್ನಲ್ಲಿ, ಫ್ಯೂಚರ್ನಲ್ಲಿ. ಆಗ ಬೀಯಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಬೇಕು. ಏನು ಹೇಳ್ತಾ ಇದ್ದೀನಿ ಇವತ್ತಿನ ಕ್ಲಾಸ್ನಲ್ಲಿ? ಕಂಟಿನ್ಯೂಯಸ್ ಆ್ಯಕ್ಷನ್ ಮೇಲೆ ಫೋಕಸ್ ಮಾಡೋದು ಹೇಗೆ. ಇಲ್ಲೂ ಅಷ್ಟೇ, ಕೆಲಸ ಮಾಡೋ ಸಬ್ಜೆಕ್ಟ್ ಇರಲ್ಲ, ಆ್ಯಕ್ಷನ್ ಮೇಲೆ ಫೋಕಸ್ ಮಾಡ್ತೀವಿ, ರೈಟ್? ಆ್ಯಂಡ್ ಆ ಆ್ಯಕ್ಷನ್ ಕಂಟಿನ್ಯೂಯಸ್ ಆ್ಯಕ್ಷನ್ ಆಗಿರುತ್ತೆ. ಪ್ರೆಸೆಂಟ್ನಲ್ಲಿದ್ದರೆ ಈಸ್ ಆಮ್ ಆರ್ ಬೀಯಿಂಗ್, ಪಾಸ್ಟ್ ಇದ್ದರೆ ವಾಸ್ ವರ್ ಬೀಯಿಂಗ್, ಫ್ಯೂಚರ್ ಇದ್ದರೆ ವಿಲ್ ಬಿ ಬೀಯಿಂಗ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತೂ ಬರಲೇಬೇಕು. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟಿಗೆ ನಾನು ಹೇಳಿದ್ದು. ಕಾನ್ಸೆಪ್ಟ್ ಸೇಮ್ ಇರುತ್ತೆ ವೆನ್ ದ ಫೋಕಸ್ ಈಸ್ ಆನ್ ದಿ ಆ್ಯಕ್ಷನ್. ಇಲ್ಲಿ ನೋಡಿ, ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರಾಸೆಸ್ಡ್. ಈಸ್ ಬೀಯಿಂಗ್ ಪ್ರಾಸೆಸ್ಡ್ ಅಂತ ಬಂತ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಆಗ್ತಾ ಇದೆ, ಆರ್ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನು ಪ್ರೋಸೆಸ್ ಮಾಡಲಾಗುತ್ತಾ ಇದೆ. ಫಾರ್ಮಲ್ ಆಗಿ ಹೇಳ್ಬೋದು. ಎಲ್ಲಿ ನೋಡಿರ್ತೀರಾ? ATM ಮಷೀನಲ್ಲಿ ನೀವು ನೋಡಿರ್ತೀರಾ, ರೈಟ್? ಈ ಥರ ಹೇಳಲ್ಲ ಅಲ್ವಾ, ದ ATM ಈಸ್ ಪ್ರಾಸೆಸಿಂಗ್ ಯುವರ್ ಟ್ರಾನ್ಸಾಕ್ಷನ್ ಅಂತ. ಸೊ ನಿಮಗೆ ಗೊತ್ತು, ಬಟ್ ನಿಮಗೆ ಸ್ಟೇಟ್ಮೆಂಟ್ ಈ ಥರ ಕಾಣಿಸುತ್ತೆ, ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರಾಸೆಸ್ಡ್. ಗೊತ್ತಾಯ್ತಲ್ಲ? ಕಂಟಿನ್ಯೂಯಸ್ ಆ್ಯಕ್ಷನ್ ಹೇಳ್ತಾ ಇದ್ದೀವಿ ಆ್ಯಂಡ್ ಫೋಕಸ್ ಬರೀ ಆ್ಯಕ್ಷನ್ ಮೇಲಿದೆ, ಮಾಡ್ತಾ ಇರೋರ ಮೇಲಲ್ಲ. ನೆಕ್ಸ್ಟ್, ನಿನ್ನಿಂದ ನಾನು ಬಯಸ್ಕೊಳ್ತಾ ಇದ್ದೀನಿ. ಐ ಆಮ್ ಬೀಯಿಂಗ್ ಸ್ಟಾರ್ಟ್ ಮಾಡಬೇಕಲ್ವಾ? ಐ ಆಮ್ ಬೀಯಿಂಗ್ ಬ್ಲೇಮ್ಡ್ ಬಿಕಾಸ್ ಆಫ್ ಯು ಅಂದರೆ ಅರ್ಥ ಸಂಬಡಿ ಈಸ್ ಬ್ಲೇಮಿಂಗ್ ಮೀ. ಅವಾಗಲೇ ಅಲ್ವಾ ನಾನು ಈ ಥರ ಹೇಳಬೇಕು. ಆ್ಯಂಡ್ ಇದನ್ನು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಇನ್ನೊಂದು ಥರನೂ ಹೇಳ್ಬೋದು. ಐ ಆಮ್ ಗೆಟಿಂಗ್ ಬ್ಲೇಮ್ಡ್ ಬಿಕಾಸ್ ಆಫ್ ಯು ಅಂತಾನೂ ಹೇಳ್ಬೋದು. ಗೆಟಿಂಗ್ ಬ್ಲೇಮ್ಡ್, ಬೀಯಿಂಗ್ ಜಾಗದಲ್ಲಿ ಗೆಟಿಂಗ್ ಹಾಕ್ಬೋದು. ನೆನ್ಪಿಟ್ಕೊಳ್ಳಿ, ತುಂಬ ಇನ್ಫಾರ್ಮಲ್ ಸ್ಟೈಲ್ ಅದು, ರೈಟ್? ಬಟ್ ಇಲ್ಲಿ ಹೇಳ್ತಾ ಇರೋದು ಫಾರ್ಮಲ್ ಸ್ಟೈಲ್. ವ್ಯಾಕ್ಸಿನ್ಗಳನ್ನು ಅಕ್ರಮವಾಗಿ, ಇಲ್ಲೀಗಲ್ ಆಗಿ ಮಾರಾಟ ಮಾಡಲಾಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಆ್ಯಕ್ಷನ್ನ ಹೇಳಿಬಿಡಿ ಏನಾಗ್ತಾ ಇದೆ ಅಂತ. ವ್ಯಾಕ್ಸಿನ್ಸ್ ಆರ್ ಬೀಯಿಂಗ್ ಸೋಲ್ಡ್ ಇಲ್ಲೀಗಲಿ. ನೋಡಿ, ಆರ್ ಬೀಯಿಂಗ್ ಸೋಲ್ಡ್, ಮಾರಾಟ ಮಾಡಲಾಗ್ತಾ ಇದೆ ಅಂದರೆ ಸಮ್ ಪೀಪಲ್ ಆರ್ ಸೆಲ್ಲಿಂಗ್ ವ್ಯಾಕ್ಸಿನ್ಸ್ ಇಲ್ಲೀಗಲಿ. ಅವಾಗ ಇದನ್ನು ಹೇಳ್ತೀವಿ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಸಿಂಪಲ್ ಇದೆ, ಟ್ರೈ ಮಾಡಿ. ಐ ಆಮ್ ಬೀಯಿಂಗ್ ಬ್ಲ್ಯಾಕ್ ಮೇಲ್ಡ್, ರೈಟ್? ಸಿಂಪಲ್. ಅಂದರೆ ಸಂಬಡಿ ಈಸ್ ಬ್ಲ್ಯಾಕ್ ಮೇಲಿಂಗ್ ಮೀ. ಸೊ ಇಲ್ಲಿ ನಾನು ಹೇಳ್ತಾ ಇರೋ ಸೆಂಟೆನ್ಸ್ಗಳು ಏನು ಅನ್ಯಾಚುರಲ್ ಅಲ್ಲ, ಅನ್ಕಾಮನ್ ಅಲ್ಲ. ಡೈಲಿ ಲೈಫ್ನಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ, ಬಟ್ ಇಂಗ್ಲೀಷ್ನಲ್ಲಿ ಪ್ರಾಪರಾಗಿ ನಮ್ಗೆ ಹೇಳಕ್ಕೆ ಬರಲ್ಲ ಅಲ್ವಾ? ನನಗೆ ಮಾಡ್ತಿದ್ದಾರೆ, ಅವನಿಗೆ ಮಾಡ್ತಾ ಇದ್ರು, ಈ ಥರ ನಡೀತಾ ಇದೆ, ಈ ಥರ ಆಗ್ತಾನೇ ಇಲ್ಲ, ಆ ಥರ ಆಗ್ತಿತ್ತು. ನೋಡಿ, ಡೈಲಿ ಮಾತಾಡ್ತಿರ್ತೀವಲ್ಲ, ಬರೀ ಆ್ಯಕ್ಷನ್ಗಳನ್ನೇ ಡಿಸ್ಕ್ರೈಬ್ ಮಾಡ್ತಿರ್ತೀವಲ್ವ, ಅವಾಗೆಲ್ಲ ಈ ಥರ ಸೆಂಟೆನ್ಸ್ಗಳು ಯೂಸ್ ಆಗುತ್ತೆ. ಲಾಸ್ಟ್ 4 ಕ್ಲಾಸಸ್ ತುಂಬ ಇಂಪಾರ್ಟೆಂಟ್. ಕೇರ್ಫುಲ್ ಆಗಿರು. ನಿನ್ನನ್ನು ಗಮನಿಸ್ತಿದ್ದಾರೆ ಅಂದರೆ ನಿನ್ನನ್ನು ವಾಚ್ ಮಾಡ್ತಿದ್ದಾರೆ. ಕೇರ್ಫುಲ್, ಯು ಆರ್ ಬೀಯಿಂಗ್ ವಾಚ್ಡ್. ಯು ಆರ್ ಬೀಯಿಂಗ್ ವಾಚ್ಡ್ ಅಂದರೆ ನಿನ್ನನ್ನು CCTVನಲ್ಲಿ ವಾಚ್ ಮಾಡ್ತಾ ಇದ್ದಾರೆ, ರೈಟ್? ಸಂಬಡಿ ಈಸ್ ವಾಚಿಂಗ್ ಯು ಅಂತ ಅರ್ಥ. ನೆಕ್ಸ್ಟ್, ಫೈಲ್ಗಳು ಕಾಪಿ ಆಗ್ತಾ ಇವೆ. ಕಂಪ್ಯೂಟರ್ನಲ್ಲಿ ಈ ಥರ ಬರುತ್ತೆ, ಫೈಲ್ಸ್ ಆರ್ ಬೀಯಿಂಗ್ ಕಾಪಿಡ್ ಅಂತ. ಫೈಲ್ಗಳು ಕಾಪಿ ಆಗ್ತಿದೆ, ಯಾರು ಕಾಪಿ ಮಾಡ್ತಿದ್ದಾರೆ ಹೇಳ್ತಿಲ್ಲ, ರೈಟ್? ಅದು ಅನ್ನೆಸರಿ. ರೋಡ್ ರಿಪೇರಿ ಆಗ್ತಿದೆ, ದ ರೋಡ್ ಈಸ್ ಬೀಯಿಂಗ್ ರಿಪೇರ್ಡ್. ವೇಟ್ ಮಾಡಿ, ಚೇಂಜಸ್ ಮಾಡಲಾಗುತ್ತಿದೆ ಅಂದರೆ ಚೇಂಜಸ್ಗಳನ್ನು ಮಾಡಲಾಗ್ತಿದೆ, ರೈಟ್? ಪ್ಲೀಸ್ ವೇಟ್, ಚೇಂಜಸ್ ಆರ್ ಬೀಯಿಂಗ್ ಮೇಡ್, ರೈಟ್? ಯಾರು ಮಾಡ್ತಿದ್ದಾರೆ ಇಲ್ಲಿ ಹೇಳ್ತಿಲ್ಲ. ಬಹಳಷ್ಟು ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡುತ್ತಿಲ್ಲ. ಪ್ರಾಪರ್ ಟ್ರೀಟ್ಮೆಂಟ್ ಈಸ್ ನಾಟ್ ಬೀಯಿಂಗ್ ಗಿವನ್ ಟು ಮೆನಿ ಪೇಷಂಟ್ಸ್. ನೋಡಿ ಇಲ್ಲಿ ಪ್ರಾಪರ್ ಟ್ರೀಟ್ಮೆಂಟ್ ಈಸ್ ನಾಟ್ ಬೀಯಿಂಗ್ ಗಿವನ್ ಟು ಬರಬೇಕಿಲ್ಲಿ, ಯಾರಿಗೆ ಅಲ್ವಾ?
ಇಟ್ ಈಸ್ ನಾಟ್ ಗಿವನ್ ಟು ಮೆನಿ ಪೇಷಂಟ್ಸ್. ಆ್ಯಂಡ್ ಸೇಮ್ ಸೆಂಟೆನ್ಸ್ನ ಇನ್ನೊಂದು ಥರನೂ ಹೇಳ್ಬೋದು. ಮೆನಿ ಪೇಷಂಟ್ಸ್ ಆರ್ ನಾಟ್ ಬೀಯಿಂಗ್ ಗಿವನ್ ದ ಪ್ರಾಪರ್ ಟ್ರೀಟ್ಮೆಂಟ್. ಈ ಥರನೂ ಹೇಳ್ಬೋದು. ಯಾವಾಗ ಅಂದರೆ ಆಬ್ಜೆಕ್ಟ್ ಎರಡಿದ್ದಾಗ, ಪೇಷಂಟ್ಸ್ಗೆ ಕೊಡ್ತಿಲ್ಲ, ಪ್ರಾಪರ್ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಸೆಂಟೆನ್ಸ್ ಯಾವ ಥರನಾದರೂ ಸ್ಟಾರ್ಟ್ ಮಾಡಿ ನೀವು, ರೈಟ್? ಯಾವುದನ್ನು ಹೇಳಬೇಕು ನಿಮ್ಮ ಇಷ್ಟ. ಫಸ್ಟ್ ಯಾವುದನ್ನು ಹೇಳಬೇಕು ಅನ್ಕೊಂತಾರೆ, ಪ್ರಾಪರ್ ಟ್ರೀಟ್ಮೆಂಟಿಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ಅದರಿಂದ ಮಾಡಿ, ಇಲ್ಲಾಂದರೆ ಇದು ಅಷ್ಟೇ. ಹಳೆ ಕಂಪ್ಯೂಟರ್ಗಳನ್ನು ಹೊಸದರೊಂದಿಗೆ ಬದಲಾಯಿಸಲಾಗುತ್ತಿದ್ದವು, ಅಂದರೆ ರೀಪ್ಲೇಸ್ ಮಾಡ್ತಿದ್ರು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಬಟ್ ಆ್ಯಕ್ಷನ್ನ ಹೇಳಿ. ಓಲ್ಡ್ ಕಂಪ್ಯೂಟರ್ಸ್ ವರ್ ಬೀಯಿಂಗ್ ರೀಪ್ಲೇಸ್ಡ್ ವಿತ್ ದ ನ್ಯೂ ಒನ್ಸ್. ಇಲ್ಲಿ ನೋಡಿ, ವರ್ ಬೀಯಿಂಗ್ ರೀಪ್ಲೇಸ್ಡ್ ಪಾಸ್ಟ್ ಕಂಟಿನ್ಯೂಸ್ ಅಲ್ವಾ? ವಿತ್ ದ ನ್ಯೂ ಒನ್ಸ್ ಅಂದರೆ ನ್ಯೂ ಕಂಪ್ಯೂಟರ್ಸ್. ಆಫೀಸ್ ಡೋರ್ಗಳನ್ನು ಮತ್ತೆ ಪೇಂಟ್ ಮಾಡಲಾಗುತ್ತಿತ್ತು. ಅಗೇನ್ ಪಾಸ್ಟ್ ಕಂಟಿನ್ಯೂಸ್. ದಿ ಆಫೀಸ್ ಡೋರ್ಸ್ ವರ್ ಬೀಯಿಂಗ್ ರೀಪೇಂಟೆಡ್, ರೈಟ್? ಟಿಕೆಟ್ಸ್ಗಳನ್ನು 2ರಷ್ಟು ದುಡ್ಡಿಗೆ ಮಾರ್ತಿದ್ರು. ನೋಡಿ, ಯಾರೋ ಮಾರ್ತಿದ್ರು, ಬಟ್ 2ರಷ್ಟು ದುಡ್ಡಿಗೆ ಮಾರ್ತಿದ್ರು. ಟಿಕೆಟ್ಸ್ ವರ್ ಬೀಯಿಂಗ್, ಕಂಪ್ಲೀಟ್ ಮಾಡಿ. ಟಿಕೆಟ್ಸ್ ವರ್ ಬೀಯಿಂಗ್ ಸೋಲ್ಡ್ ಫಾರ್ ಡಬಲ್ ದ ರೇಟ್. ಟಿಕೆಟ್ಸ್ ವರ್ ಬೀಯಿಂಗ್ ಸೋಲ್ಡ್ ಫಾರ್ ಡಬಲ್ ದ ರೇಟ್. ಫಾರ್ ಆದಮೇಲೆ ನಾವು ಪ್ರೈಸ್ ಹಾಕ್ತೀವಲ್ವಾ, ಇಲ್ಲಿ ಪ್ರೈಸ್ ಏನು? ಡಬಲ್ ದ ರೇಟ್, ರೈಟ್? ವಿದ್ಯಾರ್ಥಿಗಳನ್ನು ಬೇಗನೆ ಮನೆಗೆ ಕಳಿಸಲಾಗುತ್ತಿತ್ತು. ಇಲ್ಲಿ ಯಾರು ಕಳಿಸ್ತಿದ್ರು ಅಂತ ಹೇಳ್ತಿಲ್ಲ. ಸ್ಟೂಡೆಂಟ್ಸ್ ವರ್ ಬೀಯಿಂಗ್ ಸೆಂಟ್ ಹೋಮ್ ಟೂ ಅರ್ಲಿ, ರೈಟ್? ವರ್ ಬೀಯಿಂಗ್ ಸೆಂಟ್. ಅವಳು ಕೆಲಸ ಬಿಟ್ಟಿದ್ದು ಯಾಕೆಂದರೆ ಅವಳಿಗೆ ಚೆನ್ನಾಗಿ ಸಂಬಳ ಕೊಡ್ತಿರ್ಲಿಲ್ಲ. ಶಿ ಕ್ವಿಟ್ ದ ಜಾಬ್ ಬಿಕಾಸ್, ಕಂಪ್ಲೀಟ್ ಮಾಡಿ. ಅವಳಿಗೆ ಚೆನ್ನಾಗಿ ಪೇ ಮಾಡ್ತಿರ್ಲಿಲ್ಲ. ಶಿ ವಾಸ್ ನಾಟ್ ಬೀಯಿಂಗ್ ಪೇಯ್ಡ್ ಎನಫ್ ಆರ್ ಪೇಯ್ಡ್ ವೆಲ್. ಶಿ ವಾಸ್ ನಾಟ್ ಬೀಯಿಂಗ್ ಪೇಯ್ಡ್ ಅಂದರೆ ಅವಳಿಗೆ ಪೇ ಮಾಡ್ತಿರ್ಲಿಲ್ಲ ಚೆನ್ನಾಗಿ. ಅಂದರೆ ದ ಕಂಪನಿ ವಾಸ್ ನಾಟ್ ಪೇಯಿಂಗ್ ಹರ್ ಎನಫ್. ಶಿ ವಾಸ್ ನಾಟ್ ಬೀಯಿಂಗ್ ಪೇಯ್ಡ್ ಎನಫ್. ನೆನ್ಪಿಟ್ಕೊಳ್ಳಿ, ಎಲ್ಲ ಕಂಟಿನ್ಯೂಯಸ್ ಟೆನ್ಸ್ಗಳನ್ನೇ ಮಾತಾಡ್ತಿದ್ದೀವಿ ಪಾಸ್ಟ್ ಪ್ರೆಸೆಂಟ್ನಲ್ಲಿ. ಆಮೇಲೆ ಫ್ಯೂಚರು ಹೇಳ್ತೀನಿ. ನಿನಗೆ ಟೈಮ್ಗೆ ಸರಿಯಾಗಿ ಸ್ಯಾಲ್ರಿ ಕೊಡ್ತಿದ್ರಾ? ಸ್ಯಾಲ್ರಿ ಕೊಡ್ತಾ ಇದ್ರಾ ಅಂದರೆ ವರ್ ಯು ಬೀಯಿಂಗ್, ಕ್ವಶನ್ ಕೇಳ್ತಾ ಇದ್ದೀವಲ್ವಾ? ವರ್ ಯು ಬೀಯಿಂಗ್ ಪೇಯ್ಡ್ ಆನ್ ಟೈಮ್, ರೈಟ್? ಸಿಂಪಲ್. ನಿನಗೆ ಎಷ್ಟು ಸಂಬಳ ಕೊಡ್ತಿದ್ದಾರೆ? ತುಂಬ ಕಾಮನ್ ಕ್ವಶನ್. ನಿನಗೆ ಎಷ್ಟು ಸಂಬಳ ಕೊಡ್ತಿದ್ದಾರೆ? ಹೌ ಮಚ್ ಆರ್ ಯು ಬೀಯಿಂಗ್ ಪೇಯ್ಡ್ ನಾವ್? ಇದು ತುಂಬ ಕಾಮನ್ ಸೆಂಟೆನ್ಸ್. ಹೇಳಬೇಕಾಗುತ್ತೆ, ನಿಮಗೆ ಗೊತ್ತಿರೋದಿಲ್ಲ ಯಾವ ಥರ ಹೇಳಬೇಕಂತ. ಸೊ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಎಲ್ಲ ಸೆಂಟೆನ್ಸು. ಹೌ ಮಚ್ ಆರ್ ಯು ಬೀಯಿಂಗ್ ಪೇಯ್ಡ್, ರೈಟ್? ಹೌ ಮಚ್ ಆರ್ ಯು ಪೇಯಿಂಗ್ ಅಲ್ವೇ ಅಲ್ಲ, ರೈಟ್? ಆರ್ ಯು ಬೀಯಿಂಗ್ ಪೇಯ್ಡ್. ಅಗ್ರಿಮೆಂಟ್ ಪ್ರಕಾರವಾಗಿ ಅವರಿಗೆ ಸಂಬಳ ಕೊಡ್ತಿಲ್ಲ, ಕೊಡಬೇಕಾದಷ್ಟು ಕೊಡ್ತಾ ಇಲ್ಲ. ಅಂದರೆ ದೇ ಆರ್ ನಾಟ್ ಬೀಯಿಂಗ್ ಪೇಯ್ಡ್. ಸ್ಟಾರ್ಟ್ ಮಾಡಬೇಕಲ್ವ ಆ ಥರನೇ. ದೇ ಆರ್ ನಾಟ್ ಬೀಯಿಂಗ್ ಪೇಯ್ಡ್ ಆ್ಯಸ್ ಪರ್ ದಿ ಅಗ್ರಿಮೆಂಟ್. ದೇ ಆರ್ ನಾಟ್ ಬೀಯಿಂಗ್ ಪೇಯ್ಡ್, ಅವರಿಗೆ ಕೊಡ್ತಾ ಇಲ್ಲ, ರೈಟ್? ಅವರನ್ನು ರಕ್ಷಿಸಲು ಎಲ್ಲ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಂದರೆ ಈಗ ನಡೀತಾ ಇದೆ. ಎವ್ರಿ ಎಫರ್ಟ್ ಈಸ್ ಬೀಯಿಂಗ್ ಮೇಡ್. ಎವ್ರಿ ಎಫರ್ಟ್ ಈಸ್ ಬೀಯಿಂಗ್ ಮೇಡ್ ಟು ರೆಸ್ಕ್ಯೂ ದೆಮ್, ರೈಟ್? ಅಂದರೆ ವಿ ಆರ್ ಮೇಕಿಂಗ್ ಎವ್ರಿ ಎಫರ್ಟ್ ಆರ್ ದೇ ಆರ್ ಮೇಕಿಂಗ್ ಎವ್ರಿ ಎಫರ್ಟ್, ಅದು ಯಾರಾದರೂ ಆಗಿರಲಿ, ಎವ್ರಿ ಎಫರ್ಟ್ ಈಸ್ ಬೀಯಿಂಗ್ ಮೇಡ್. ಸೊ ಎಲ್ಲ ಸೆಂಟೆನ್ಸ್ಗಳು ತುಂಬ ಇಂಪಾರ್ಟೆಂಟ್. ಆಮೇಲೆ ನೋಟ್ಸ್ ಮಾಡಿ ಇಟ್ಟುಕೊಳ್ಳಿ. ಬರ್ದಿದ್ದನ್ನೆಲ್ಲ ರಿಪೀಟೆಡಾಗಿ ಓದ್ತಾ ಇರಿ. ಈ ಥರ ಸೆಂಟೆನ್ಸ್ಗಳು ಬಾಯಿಂದ ಹೇಳಿದಾಗ ನಿಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಬೀಯಿಂಗ್ ಜೊತೆ ಯಾವ ವರ್ಡ್ ಹಾಕಬೇಕು, ವಾಸ್ ವರ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ಬಂದಾಗ ಏನು ಮೀನಿಂಗ್ ಕೊಡುತ್ತೆ, ಇದೆಲ್ಲ ನಿಮ್ಮ ಬಾಯಿಂದ ಒಂದ್ಸರಿ ಹೇಳಿದ್ರೇ ಪ್ರಾಕ್ಟೀಸ್ ಆಗೋದು. ನೋಡಿದ್ರೆ ನೆನ್ಪುಳಿಯಲ್ಲ. ಪ್ರತಿ ವರ್ಷ ಲಕ್ಷಾಂತರ ಮರಗಳನ್ನು ಕಡಿಯಲಾಗ್ತಾ ಇದೆ. ಇನ್ನೂ ನಿಂತಿಲ್ಲ, ಎವ್ರಿ ಇಯರ್ ನಡೀತಾನೆ ಇದೆ. ಏನಾಗ್ತಾ ಇದೆ ಅಂತ ಹೇಳ್ತಾ ಇದೆ, ಟ್ರೈ ಮಾಡಿ. ಲ್ಯಾಕ್ಸ್ ಆಫ್ ಟ್ರೀಸ್. ಲ್ಯಾಕ್ಸ್ ಆಫ್ ಟ್ರೀಸ್ ಆರ್ ಬೀಯಿಂಗ್ ಕಟ್ ಡೌನ್ ಎವ್ರಿ ಇಯರ್. ಮುಂದಿನ ಬಾಗಿಲನ್ನ ರಿಪೇರಿ ಮಾಡ್ತಿದ್ದಾರೆ. ಪಕ್ಕದ ಎಂಟ್ರೆನ್ಸಿಂದ ಬನ್ನಿ. ದ ಫ್ರಂಟ್ ಡೋರ್ ಈಸ್ ಬೀಯಿಂಗ್ ರಿಪೇರ್ಡ್. ಪ್ಲೀಸ್ ಯೂಸ್ ದಿ ಸೈಡ್ ಎಂಟ್ರೆನ್ಸ್. ಸಮಸ್ಯೆಯನ್ನು ತಜ್ಞರು ಚರ್ಚಿಸುತ್ತಿದ್ದಾರೆ. ಆರ್ ಇದನ್ನು ಫಾರ್ಮಲ್ ಆಗಿ ಹೇಳಬೇಕು ಅಂದರೆ ಸಮಸ್ಯೆ ತಜ್ಞರಿಂದ ಚರ್ಚಿಸಲ್ಪಡುತ್ತಾ ಇದೆ. ಫಸ್ಟ್ ಪಾರ್ಟ್ ನಿಮ್ಗೆ ಅರ್ಥ ಆಗೋ ಥರ ಇಟ್ಟಿದ್ದೀನಿ. ದ ಪ್ರಾಬ್ಲಮ್ ಈಸ್ ಬೀಯಿಂಗ್ ಡಿಸ್ಕಸ್ಡ್ ಬೈ ದಿ ಎಕ್ಸ್ಪರ್ಟ್ಸ್. ಏನನ್ನು ಮಾಡ್ತಾ ಇದ್ದೀರಾ ಅಂತ ನನಗೆ ತಿಳಿಸಿ. ನೋಡಿ, ಇಲ್ಲಿ ನೀವು ಅಂತ ಮೆನ್ಷನ್ ಮಾಡ್ದೇನೆ, ಅವರು ಅಂತ ಮೆನ್ಷನ್ ಮಾಡ್ದೇನೆ ನಾನು ಕ್ವಶನ್ ಕೇಳ್ತಾ ಇದ್ದೀನಿ. ಲೆಟ್ ಮಿ ನೋ ವಾಟ್ ಈಸ್ ಬೀಯಿಂಗ್ ಡನ್. ವಾಟ್ ಈಸ್ ಬೀಯಿಂಗ್ ಡನ್ ಅಂದರೆ ಏನಾಗ್ತಾ ಇದೆ, ಏನನ್ನು ಮಾಡ್ತಿದ್ದೀರಾ, ರೈಟ್? ಕೋವಿಡ್ ಅನ್ನು ತಡೆಗಟ್ಟಲು ಏನನ್ನು ಮಾಡಲಾಗುತ್ತಿದೆ. ನೋಡಿ ಇಲ್ಲಿ
ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀವಿ. ವಾಟ್ ಈಸ್ ಬೀಯಿಂಗ್ ಡನ್ ಟು ಪ್ರಿವೆಂಟ್ ಕೋವಿಡ್, ರೈಟ್? ವಾಟ್ ಈಸ್ ಬೀಯಿಂಗ್ ಡನ್ ಅಂದರೆ ಏನನ್ನು ಮಾಡಲಾಗ್ತಾ ಇದೆ. ಈಗ ನೋಡಿ ಫ್ಯೂಚರ್ ಬಗ್ಗೆ ಮಾತಾಡಬೇಕು. ಸೊ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ಗಳು ಫ್ಯೂಚರ್ನಲ್ಲಿ ಹೇಳೋದು ಕಡಿಮೆ, ಬಟ್ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆ್ಯಂಡ್ ಯೂಸ್ ಮಾಡಬೇಕಾಗುತ್ತೆ, ತಿಳ್ಕೊಳ್ಳಿ. ನಾಳೆ ಟೈಮ್ನಲ್ಲಿ ನನ್ನ ಕಾರ್ ಸರ್ವೀಸ್ ಆಗ್ತಾ ಇರುತ್ತೆ. ನನ್ನ ಕಾರ್ಗೆ ಏನು ಆ್ಯಕ್ಷನ್ ಆಗ್ತಾ ಇರುತ್ತೆ ನಾಳೆ. ಮೈ ಕಾರ್ ವಿಲ್ ಬಿ ಬೀಯಿಂಗ್ ಸರ್ವಿಸ್ಡ್. ನೋಡಿ, ಮೈ ಕಾರ್ ವಿಲ್ ಬಿ ಬಂದು ಬೀಯಿಂಗ್ ಬರಬೇಕು, ಆಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಸ್ಟ್ರಕ್ಚರ್ ಸಿಂಪಲ್ ಇದೆ, ರೈಟ್? ಮೈ ಕಾರ್ ವಿಲ್ ಬಿ ಬೀಯಿಂಗ್ ಸರ್ವಿಸ್ಡ್ ಅಟ್ ದಿಸ್ ಟೈಮ್ ಟುಮಾರೋ. ಮುಂದಿನ ತಿಂಗಳು ಈ ಹೋಟೆಲ್ನ ರಿನೋವೇಟ್ ಮಾಡ್ತಾ ಇರ್ತಾರೆ. ಮುಂದಿನ ತಿಂಗಳು ಏನು ಆ್ಯಕ್ಷನ್ ಆಗ್ತಾ ಇರುತ್ತೆ, ಯಾರು ಮಾಡ್ತಿರ್ತಾರೆ ಅಲ್ಲ, ಏನು ನಡೀತಾ ಇರುತ್ತೆ. ದಿಸ್ ಹೋಟೆಲ್ ವಿಲ್ ಬಿ ಬೀಯಿಂಗ್ ರಿನೋವೇಟೆಡ್ ನೆಕ್ಸ್ಟ್ ಮಂತ್, ರೈಟ್? ವಿಲ್ ಬಿ ಬಂದು ಬೀಯಿಂಗ್ ಬಂದು ರಿನೋವೇಟೆಡ್ ಬರಬೇಕು. ಬೀಯಿಂಗ್ ಜೊತೆಗೆ ಬರ್ಬೋದು, ಎಸ್ ಬರಬೇಕಾಗುತ್ತೆ, ಇಲ್ಲಿ ಕರೆಕ್ಟ್ ಇದೆ, ಏನೂ ತಪ್ಪಿಲ್ಲ. ಕಂಟಿನ್ಯೂಸ್ ಆ್ಯಕ್ಷನ್ ಹೇಳುವಾಗ ಆ್ಯಂಡ್ ಆ್ಯಕ್ಷನ್ ಮೇಲೆ ಫೋಕಸ್ ಇದೆ ಅಂದರೆ ಬೀಯಿಂಗ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರಲೇಬೇಕು. ಆ್ಯಂಡ್ ಫ್ಯೂಚರ್ಗೆ ವಿಲ್ ಬಿ, ರೈಟ್? ಕ್ಲಿಯರ್ ಆಯ್ತಲ್ಲ? ಕನ್ಫ್ಯೂಷನ್ ಇದ್ದರೆ ಲಾಸ್ಟ್ 4 ಕ್ಲಾಸಸ್ನ ಇನ್ನೊಂದ್ಸರಿ ನೋಡಿ, ಟೆನ್ಸಸ್ ನೋಡಿ, ಇದನ್ನು ಇನ್ನೊಂದ್ಸರಿ ನೋಡಿ, ಕ್ಲಿಯರ್ ಆಗೋಗುತ್ತೆ. ಆ್ಯಂಡ್ ನಿಮಗೆ ನಾನು ವರ್ಕ್ ಕೊಡ್ತಾ ಇದ್ದೀನಿ. ಈ ಎಲ್ಲ ಸೆಂಟೆನ್ಸ್ಗಳನ್ನ ಕೆಳಗೆ ಕರೆಕ್ಟಾಗಿ ಕಾಮೆಂಟ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಚೆನ್ನಾಗಿ ಓದಿ ಕಾಮೆಂಟ್ ಮಾಡಿ. ಆ್ಯಂಡ್ ಟೈಪ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಯೋಚನೆ ಮಾಡಿ, ಸರಿಯಾಗಿ ಇದೆಯಾ ಸೆಂಟೆನ್ಸ್ ಅಂತ. ಇವತ್ತು ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ನೇ ಯೂಸ್ ಮಾಡಿಕೊಂಡು ಈ ಸೆಂಟೆನ್ಸ್ನ ಟ್ರಾನ್ಸ್ಲೇಟ್ ಮಾಡಿ, ಏನು ಹೊಸದಿಲ್ಲ, ರೈಟ್? ನೋಡಿ, ಮಕ್ಕಳನ್ನು, ಅಂಗಡಿಗಳನ್ನು, ಆಫೀಸರ್ಗಳನ್ನು. ಸೊ ಅದೇ ಥರನೇ ಸ್ಟಾರ್ಟ್ ಮಾಡಬೇಕು. ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ. ಆ್ಯಂಡ್ ಎಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ, ಇಂಗ್ಲೀಷ್ ಕಷ್ಟಪಡ್ತಾ ಇದ್ದವ್ರಿಗೆ ವಿಡಿಯೋಸ್ ಶೇರ್ ಮಾಡಿ. ಥ್ಯಾಂಕ್ ಯು.